ಸುಪ್ರಸಿದ್ಧ ಲುಂಬಿನಿ ಗಾರ್ಡನ್ನಲ್ಲಿ ಸುಳ್ಳು ಸುದ್ದಿ ಯಾದಗಿರಿ ಭಾಗದಲ್ಲಿ ಹಬ್ಬಿರುವಂಥದ್ದು. ಬಟ್ ನಾ ಬಂದಿದ್ದ ಪ್ರಕಾರ ಇಲ್ಲೇನು ದೆವ್ವ ಇಲ್ಲ, ಏನೂ ಇಲ್ಲ. ನಾನು ಭಾಳ ಸತಿ ಬರ್ತೀನಿ ಇದು ಪಾರ್ಕಿಗೆಲ್ಲಾನು. ಅಂಧಶ್ರದ್ಧೆ ಅಥವಾ ಅಂಧವಿಶ್ವಾಸ, ಮೂಢನಂಬಿಕೆ ಇದಕ್ಕೆಲ್ಲ ಗಮನ ಕೊಡಬೇಡಿ. ಈಗ ರಾತ್ರಿ ಆದ ತಕ್ಷಣವೇ ಎಲ್ಲಾನು ನಮಗೆ ತುಂಬ ಮಂದವಾಗಿ ಕಾಣಿಸುತ್ತೆ. ಯಾವುದೇ ರೀತಿ ಇಲ್ಲಿ ದೆವ್ವಗಳಿಲ್ಲ, ಭೂತಗಳಿಲ್ಲ. ಇದು ದುಷ್ಟರ ಕೆಲಸ. ಆ ದುಷ್ಟರು ಯಾವತ್ತೂ ಕೂಡ ಎಚ್ಚರದಿಂದ ಇರ್ತಾರೆ. ಪ್ರಜ್ಞಾವಂತರು ಮಲಗಿದಾಗ ಯಾವಾಗ ಮಲಗಿರ್ತಾರೆ ಆವಾಗ ದುಷ್ಟರ ಕಾಟ ನಡೀತದೆ. ಮನುಷ್ಯ ಸಹಜವಾಗಿ ಏನಾಗುತ್ತೆ ನಡೆಯುತ್ತೆ, ಅದಕ್ಕೆ ಭಯಭೀತನಾಗಲ್ಲ. ಅಸಹಜವಾಗಿ ಯಾವ್ದು ನಡೆಯುತ್ತೋ ಅಥವಾ ಅನಿರೀಕ್ಷಿತವಾಗಿ ಯಾವುದು ಘಟಿಸುತ್ತೋ ಆಗ ಮನುಷ್ಯನ ಮನಸ್ಸಲ್ಲಿ ಭಯ ಅನ್ನೋದು ಮೂಡ್ತದೆ. ಅಂದರೆ ಎಜುಕೇಟೆಡ್ ಪೀಪಲ್ ಇದನ್ನು ಯಾರೂ ಆ ಥರ ಸ್ಪ್ರೆಡ್ ಮಾಡಲ್ಲ, ಅಜ್ಞಾನಿಗಳನ್ನೇ ಇದನ್ನು ಮಾಡ್ತಾ ಇರೋದು ಅಂತ ಹೇಳ್ತೀನಿ. ಇದರಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ. ಇದು ವಿಜ್ಞಾನ ಅಲ್ಲ, ಇದು ಅಜ್ಞಾನ. ದೈನಂದಿನ ಜಂಜಾಟದ ನಡುವೆ ಸಾರ್ವಜನಿಕರಿಗೆ ನೆಮ್ಮದಿ ನೀಡುವುದು ಊರಿನಲ್ಲಿರುವ ಉದ್ಯಾನವನಗಳು. ಅಲ್ಲಿನ ಪ್ರಶಾಂತತೆ, ಸ್ವಚ್ಛವಾದ ಗಾಳಿಯನ್ನು ಸೇವಿಸಿ ಸ್ವಲ್ಪ ಕಾಲ ನೆಮ್ಮದಿಯನ್ನು ಪಡೆಯಲು ಜನರು ಉದ್ಯಾನವನಗಳಿಗೆ ಹೋಗ್ತಾರೆ. ಆದರೆ ಸಮಾಜದಲ್ಲಿ ಮನೆ ಮಾಡಿರುವ ಮೌಢ್ಯ ಅದನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವ ಕಿಡಿಗೇಡಿಗಳಿಂದ ನೆಮ್ಮದಿ ಪಡೆಯಲು ಇದ್ದ ಒಂದು ಜಾಗವೂ ಇಲ್ಲವಾದಾಗ ಜನರು ಹತಾಶೆಗೊಳ್ತಾರೆ. ಇಂತಹದೊಂದು ಘಟನೆ ಯಾದಗಿರಿಯಲ್ಲಿ ನಡೆದಿತ್ತು. ಯಾದಗಿರಿಯಲ್ಲಿರುವ ಲುಂಬಿನಿ ಉದ್ಯಾನವನ ಹಿರಿಯರಿಂದ ಕಿರಿಯರಾದಿಯಾಗಿ ಎಲ್ಲರನ್ನೂ ಕೈಬೀಸಿ ಕರೆಯುತ್ತಿತ್ತು. ಆದರೆ ಇತ್ತೀಚೆಗೆ ಕಿಡಿಗೇಡಿಗಳು ಉದ್ಯಾನವನದಲ್ಲಿ ದೆವ್ವಗಳಿವೆ ಎಂಬ ಮೌಢ್ಯವನ್ನು ಹಬ್ಬಿಸಿದ್ರಿಂದ ಎಲ್ಲರೂ ಅಲ್ಲಿಗೆ ಹೋಗುವುದನ್ನು ನಿಲ್ಲಿಸಿಬಿಟ್ಟಿದ್ರು. ಇದನ್ನು ಹೀಗೆಯೇ ಬಿಟ್ಟರೆ ಮೌಢ್ಯವೇ ಮೇಲಾಗುವುದೆಂದು ಅರಿತ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಯಾದಗಿರಿ ಜಿಲ್ಲಾ ಘಟಕ ವತಿಯಿಂದ ಲುಂಬಿನಿ ಗಾರ್ಡನ್ನಲ್ಲಿ ದೆವ್ವ ಸಂಚಾರವಿದೆ ಎಂಬ ವದಂತಿಯಿಂದ ಸಾರ್ವಜನಿಕರಲ್ಲಿ ಉಂಟಾಗಿರುವ ಭಯ ಮತ್ತು ಆತಂಕವನ್ನು ನಿವಾರಿಸುವ ಉದ್ದೇಶದಿಂದ ಲುಂಬಿನಿ ಗಾರ್ಡನ್ನಲ್ಲಿ ದೆವ್ವ ಇದೆಯೇ ಎಂಬ ಶೀರ್ಷಿಕೆಯಡಿ ಜನವರಿ 18ರಂದು ವೈಜ್ಞಾನಿಕ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಿದರು. ಗಿರಿನಾಡು ಯಾದಗಿರಿ ನಗರದಲ್ಲಿ ಐತಿಹಾಸಿಕವಾಗಿರುವಂತಹ ಈ ಲುಂಬಿನಿ ವನದಲ್ಲಿ ಯಾರೋ ದುಷ್ಕರ್ಮಿಗಳು, ದುಷ್ಟರು ಒಂದು ವದಂತಿಯನ್ನು ಹಬ್ಬಿಸಿ ಇಲ್ಲಿ ದೆವ್ವ ಭೂತಗಳಿದ್ದೇವೆ ಅಂತ ಹೆದರಿಸಿ ಇಲ್ಲಿಗೆ ಯಾರೂ ಬರಬಾರ್ದು, ನಮ್ಮದೇ ದುಷ್ಟಶಕ್ತಿ ಕೆಲಸ ನಡಿಬೇಕನ್ನೋ ಉದ್ದೇಶದಿಂದ ಇಂಥ ಹುನ್ನಾರದಿಂದ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸವಾಲನ್ನಂಗೆ ದೆವ್ವ ಭೂತ ಎಲ್ಲೂ ಇಲ್ಲ, ಯಾವ ಪ್ರದೇಶದಲ್ಲೂ ದೆವ್ವ ಭೂತ ಇರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ವೈಜ್ಞಾನಿಕ ಪರಿಷತ್ತಿನ ವತಿಯಿಂದ ನಮ್ಮ ಗುಂಡಪ್ಪವರು ಅನೇಕ ಜನ ಸ್ವಾಮಿಗಳನ್ನ, ಎಲ್ಲ ವಿಚಾರವಾದಿಗಳನ್ನು ಕರೆಸಿ ಒಂದು ಕ್ರಾಂತಿಯುತವಾಗಿರುವಂಥ ನಡಿಗೆಯನ್ನು ಈ ಲುಂಬಿನಿ ಗಾರ್ಡನ್ದಲ್ಲಿ ನಾವೆಲ್ಲ ಮಾಡಿದ್ದೀವಿ. ಜೊತೆಯಲ್ಲಿ ಗುರುಮಿಟ್ಕಲ್ ಸ್ವಾಮಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಅದಕ್ಕಾಗಿ ಈ ನಗರದ ಜನಗಳಲ್ಲಿ ಒಂದು ವಿನಂತಿ, ಯಾರೋ ಕುಹಕಿಗಳು ಎಬ್ಬಿಸಿದಂಥ ಇದು ಸುದ್ದಿ, ಈ ಸುದ್ದಿ ಸುಳ್ಳು ಸುದ್ದಿ ಅಂತ ತಿಳ್ಕೊಂಡು ಯಾವ ಥರ ಮೊದಲು ಬಂದು ಈ ಸೃಷ್ಟಿ ಸೌಂದರ್ಯವನ್ನು ಪ್ರಕೃತಿ ಸೌಂದರ್ಯವನ್ನು ಸವಿತಿದ್ರು ಆ ರೀತಿಯೇ ಬಂದು ನಿಮ್ಮ ಊರಿಗೆ ಇದೊಂದು ವಿಶೇಷವಾದಂಥ ಸ್ಥಳ. ಇಂಥ ಸ್ಥಳ ಎಲ್ಲಿ ನೋಡಿದರೂ ಸಿಗೋದಿಲ್ಲ. ಅದಕ್ಕಾಗಿಯೇ ಕುಹಕಿಗಳು ಇಲ್ಲಿ ಬರಲಾರ್ದಂಗೆ ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹುನ್ನಾರ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ನಾಗರಿಕರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ನಿಮ್ಮ ಮಕ್ಕಳಿಗೆ ಒಂದು ಸಲ ಈ ಸೃಷ್ಟಿ ಸೌಂದರ್ಯವನ್ನು ತೋರಿಸಿದ್ರಿ ಅಂದರೆ ಮಕ್ಕಳ ಮನಸ್ಸು ಭಾಳ ಪುಳಕಿತಗೊಳ್ತದೆ, ಆನಂದ ಆಗ್ತದೆ. ಇಲ್ಲಿ ಆಟ ಆಡ್ತವೆ, ನೋಡಿದರೆ ಭಾಳ ಸೃಷ್ಟಿ ಸೌಂದರ್ಯ ನೋಡಿ ಆನಂದ ಕಣ್ತುಂಬ್ಕೊತವೆ. ಆ ಕೆಲಸ ಈ ಯಾದಗಿರಿಯ ನಾಗರಿಕರ ಕಡೆಯಿಂದ ಆಗಬೇಕು. ಈ ನಗರ ಆಡಳಿತ ಪ್ರದೇಶದ ಎಲ್ಲ ಜನಗಳು ಸಹಿತ ಇದು ಸುಳ್ಳು ಅನ್ನೋ ಸುದ್ದಿನ ಮಾಡಬೇಕು. ಲುಂಬಿನಿ ವನಕ್ಕೆ ನಾವು ಏಕೆ ಬಂದೀವಿ ಅಂತ ಕೇಳಿದಾಗ, ನಮ್ಮ ಯಾದಗಿರಿಯ ವೈಜ್ಞಾನಿಕ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದಂತಹ ಗುಂಡಪ್ಪ ಕಲಬುರ್ಗಿರವರು ಮತ್ತು ಅವರ ಎಲ್ಲ ತಂಡದವರು ಕೂಡಿಕೊಂಡು ಲುಂಬಿನಿ ವನದಲ್ಲಿ ಒಂದು ವೈಜ್ಞಾನಿಕ ಜಾಗೃತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತುಂಬ ನಮಗೆ ಸಂತೋಷ ತಂದಿದೆ. ಕಾರಣ ಏನು ಅಂತ ಕೇಳಿದಾಗ, ಇತ್ತೀಚೆಗೆ ಒಂದು ಸುಳ್ಳು ಸುದ್ದಿ ಯಾದಗಿರಿ ಭಾಗದಲ್ಲಿ ಹಬ್ಬಿರುವಂಥದ್ದು. ಆ ಸುಳ್ಳು ಸುದ್ದಿ ಯಾವುದಂತ ಕೇಳಿದಾಗ, ಲುಂಬಿನಿ ವನದಲ್ಲಿ ದೆವ್ವ ಬಂದಿದೆ, ಭೂತ ಬಂದಿದೆ ಅನ್ನುವಂತಹ ಒಂದು ಕಿಡಿಗೇಡಿಗಳ ಒಂದು ಸುಳ್ಳು ಸುದ್ದಿಯನ್ನು ನಾವು ಅದನ್ನು ಈ ದಿನ ಮಾಧ್ಯಮದ ಮೂಲಕವಾಗಿ ಸಮಾಜಕ್ಕೆ ಒಂದು ಜಾಗೃತಿಯನ್ನು ಮೂಡಿಸಲಿಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಗಾರ್ಡನ್ದಲ್ಲಿ ದೆವ್ವ ಭೂತ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ಯಾರ. ಯಾರು ಆಗಬಾರ್ದವ್ರು ಎಬ್ಬಿಸಿದ ಕಾರಣ ಈಗ ಬರುವ ಜನಸಂಖ್ಯೆನೂ ಈ ಒಂದು 15 ದಿನದಿಂದ ಕಮ್ಮಿ ಆಗಿದೆ.
ಇಲ್ಲಿ ಕೆಲಸ ಮಾಡ್ತಕ್ಕಂಥ ಜನಗಳೆಲ್ಲ ಬಡವರು ಇರೋದ್ರಿಂದ ಈ ಬಂದಂಥ ಒಂದು ಟಿಕೆಟ್ ಕಲೆಕ್ಷನ್ನಿಂದ ಪೇಮೆಂಟ್ ಆಗ್ತದೆ. ಈಗ ಈ ದೆವ್ವ ಸುಳ್ಳು ಸುದ್ದಿ ಎಬ್ಬಿಸಿ ಈ ಗಾರ್ಡನ್ ಜನಗಳು ಕಡಿಮೆ ಆಗ್ಯಾರ. 15 ದಿನದಿಂದ ಆಯಿತು. ನಾನು ಇಲ್ಲಿ ಲುಂಬಿನಿ ಪಾರ್ಕ್ ಹತ್ರ ಈಗ ಬಂದಿದ್ದೇನೆ. ನಾನು ನೋಡ್ತಿರೋ ಪ್ರಕಾರ ಇಲ್ಲಿ ಯಾವುದೂ ದೆವ್ವ ಇಲ್ಲ. ಆದರೆ ಸ್ವಲ್ಪ ವಿಡಿಯೋಸ್ ಅವೆಲ್ಲ ಬಿಟ್ಟಿದ್ದಾರೆ. ಏನಂತ ಅಂದರೆ ಲೈಕ್ ಇಲ್ಲೆಲ್ಲ ದೆವ್ವಗಳದಾವೆ ಆ ಥರ ಎಲ್ಲನೂ. ಬಟ್ ನಾ ಬಂದಿದ್ದ ಪ್ರಕಾರ ಇಲ್ಲೇನೂ ದೆವ್ವ ಇಲ್ಲ, ಏನೂ ಇಲ್ಲ. ನಾನು ಭಾಳ ಸತಿ ಬರ್ತೀನಿ ಇದು ಪಾರ್ಕಿಗೆಲ್ಲನೂ. ಸೊ ನಾನು ನೋಡಿದ ಪ್ರಕಾರ ಏನೂ ದೆವ್ವ ಏನೂ ಇಲ್ಲ. ಮೇ ಬಿ ಲೈಕ್ ಸುಮ್ಮನೆ ಯಾರಾದರೂ ಲೈಕ್ ಇಲ್ಲಿಂದ ಜನ್ರೇಟ್ ಮಾಡಿ ಹಾಕಿರ್ಬೋದು, ಅಥವಾ ಸುಮ್ಮನೆ ಏನಾದರೂ ಅವ್ರಿಗೆ ಮೇ ಬಿ ಇದು ಲುಂಬಿನಿ ಪಾರ್ಕಿಗೆ ಕೆಟ್ಟ ಹೆಸರು ತರ್ಬೋದಂತ ಇಂಟೆನ್ಷನ್ ಆಗಿರ್ಬೋದು. ಯಾಕಂದರೆ ಇಲ್ಲಿ ಚಂದ ಜಾಸ್ತಿ ಜನತೆ ಅವೆಲ್ಲ ಬರ್ತಾರೆ ಇಲ್ಲೆಲ್ಲ. ಸೊ ಆ ರೀತಿಯಿಂದನೂ ಮೇ ಬಿ ಅವರೆಲ್ಲ ದೆವ್ವ ಅದೆಲ್ಲ ಅದಂತ ನಾನು ಅನ್ಕೋತೇನೆ, ಅವ್ರು ಅಂದಿರ್ಬೋದಂತ. ಸೊ ಅಷ್ಟು ಹೇಳಕ್ಕೆ ಮಾತಾಡ್ತೀನಿ. ಇಲ್ಲೇನೂ ಇಲ್ಲ, ಚೆನ್ನಾಗಿತ್ತು. ಎಲ್ಲೋ ಜನ ಬರ್ರಿ. ಈ ಸುಪ್ರಸಿದ್ಧ ಲುಂಬಿನಿ ಗಾರ್ಡನ್ನಲ್ಲಿ ದೆವ್ವ ಇದೆ ಅಂತ ಒಂದು ವದಂತಿನ ಹರಡ್ತಾ ಇದ್ದಾರೆ ಜನ. ಒಂದು ಕುಕೃತ್ಯವೇ ಸರಿ. ಇದನ್ನು ಯಾದಗಿಯ ಸ್ಥಳೀಯರು ಯಾವತ್ತೂ ಇದನ್ನು ಮನಗಾಣಬೇಡಿ, ಇದಕ್ಕೆ ನೀವು ಮನಸ್ಸನ್ನು ಕೊಡಬೇಡಿ. ಯಾಕೆಂದರೆ ಇಲ್ಲಿ ದೆವ್ವ ಎಲ್ಲ ಏನಿಲ್ಲ. ಎಲ್ಲ ಗುರುಗಳು ಮತ್ತು ಎಲ್ಲ ಸ್ವಾಮೀಜಿಗಳು ಮತ್ತು ವೈಚಾರಿಕವಂತರು ವಿಜ್ಞಾನ ಪರಿಷತ್ ಮೂಲಕ ನಾವು ಇಲ್ಲಿ ಕಾಲ್ನಡಿಗೆಯನ್ನು ಮಾಡಿದ್ದೇವೆ. ಮಾಡೋದ್ರ ಮೂಲಕ ನಿಮ್ಮಲ್ಲಿ ನಾವು ಏನು ಮನವಿ ಮಾಡ್ಕೊಳ್ತಿದ್ದೇವೆ, ಅಂಧಶ್ರದ್ಧೆ ಅಥವಾ ಅಂಧವಿಶ್ವಾಸ, ಮೂಢನಂಬಿಕೆ ಇದಕ್ಕೆಲ್ಲ ಗಮನ ಕೊಡಬೇಡಿ. ದೆವ್ವ ಎಲ್ಲ, ಭೂತ ಎಲ್ಲ, ಗಾಳಿ ಎಲ್ಲ ಯಾವುದೂ ಇಲ್ಲ. ನಾವು ಈ ಸ್ಥಳಕ್ಕೆ ಬರೋಣ, ಸ್ವಚ್ಛವಾದ ವಾತಾವರಣದಲ್ಲಿ ಆರೋಗ್ಯನ ನಾವು ವೃದ್ಧಿಗೊಳಿಸೋಣ. ಈ ಯಾದಗಿರಿಲಿದ್ದು ನಾವು ಒಂದು ರೀತಿಯಲ್ಲಿ ನಾವು ಒಂದು ಮನರಂಜನೆಯ ಸ್ಥಳಕ್ಕೆ ನಾವು ಹೆಚ್ಚು ಗಮನ ಕೊಡೋಣ. ಅದ್ರ ಬಗ್ಗೆ ನಾನು ನಿಮ್ಮಲ್ಲಿ ಅದನ್ನು ಮನವಿ ಮಾಡ್ಕೊಳ್ತೇನೆ. ನಾವು ಇಲ್ಲಿ ದೆವ್ವ ಇಲ್ಲ, ಭೂತ ಇಲ್ಲ ಅನ್ನೋದು ನಮ್ಮದು ಉದ್ದೇಶ ಅಲ್ಲ. ನಮ್ಮ ಭೂತಗಳು ಎಲ್ಲಿ ಇವೆಯಾ ಇದೆಯಾ ಇಲ್ಲ ಅನ್ನೋದೇ ಮೂಲ ಉದ್ದೇಶ. ಅದ್ರ ಬಗ್ಗೆ ಮಾತಾಡಬೇಕಾಗಿದೆ ನಮಗೆ. ಯಾಕಂದರೆ ಮುಖ್ಯವಾಗಿ ನಮಗೆ ಶಿಕ್ಷಣ ವ್ಯವಸ್ಥೆಯಲ್ಲೇ ಮೊದಲು ನಾವು ಮುಖ್ಯವಾಗಿ ಅದು ತುಂಬಿರ್ತಕ್ಕಂಥ ತಲೆಯಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಓದಬೇಕಾದ್ರೆ ಯಾವುದೋ ಒಂದು ನೀತಿ ಪಾಠ ಹೇಳೋಕೆ ಹೋಗಿ ವಿಕ್ರಮ್ ಬೇತಾಳ ಕಥೆಯನ್ನು ಹೇಳ್ತಿದ್ರು ನಮಗೆ. ವಿಕ್ರಮ್ ಬೇತಾಳ ಹೇಳಿಕೆಯಿಂದ ಅಲ್ಲೇ ನಮಗೆ ದೆವ್ವವನ್ನು ತುಂಬಿರ್ತಕ್ಕಂಥದ್ದು. ಆ ಮಾನಸಿಕತೆಯಿಂದ ಹೊರಬರಬೇಕಾದ್ರೆ ನಮ್ಮ ವೈಜ್ಞಾನಿಕ ಪರಿಷತ್ತು ಮೊನ್ನೆ ಡಿಸೆಂಬರ್ 29-30ರಂದು ಬೃಹತ್ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಹಮ್ಮಿಕೊಂಡಿತ್ತು. ಅದಕ್ಕೆ ಟೋಟಲ್ ಜಿಲ್ಲೆಯಿಂದ 43,000 ಮಕ್ಕಳನ್ನು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆ ಕಾರ್ಯಕ್ರಮಗಳಲ್ಲಿ ವೈಜ್ಞಾನಿಕ ವಿಚಾರಗಳನ್ನು ತಿಳಿಸೋ ಜೊತೆಗೆ ದೆವ್ವ, ಭೂತ, ಮಾಟ, ಮಂತ್ರಗಳ ಬಗ್ಗೆ ಎಲ್ಲ ವಿಚಾರಗಳನ್ನು ತಿಳಿಸಲಾಗಿತ್ತು. ಈ ಎಲ್ಲ ವಿಷಯಗಳನ್ನು ತಿಳಿಸಿದ ನಂತರ ಕಾರ್ಯಕ್ರಮ ಅತಿ ಯಶಸ್ಸು ಕಂಡಾಗ ಈ ಯಶಸ್ಸಿನ ಮತ್ತು ಇದಕ್ಕೆ ದುರ್ಬಲಗೊಳಿಸ್ಬೇಕಂತೇನು ಈ ರೀತಿ ಮತ್ತು ಇದು ಹೂಡಿಕೆ ಆದ್ರಂತೂ ನನಗೊಂದು ಅನುಮಾನ. ಅದಕ್ಕೋಸ್ಕರ ಈ ವಿಚಾರಗಳೇ ಸಂಪೂರ್ಣ ಸುಳ್ಳು. ಎಲ್ಲಿ ದೆವ್ವ, ಭೂತ ಅವುಗಳು ಇರೋಂಗಿಲ್ಲ. ಮಾಟ ಮಂತ್ರ ನಮ್ಮ ಜಿಲ್ಲೆಗಳಿಂದ ಬರಬೇಕು. ಈ ಗಾರ್ಡನ್ನಲ್ಲಿ ಏನೋ ದೆವ್ವ ಇದೆ ಅಂತ ಏನು ನುಡಿಸಿದ್ದಾರೆ, ಅದನ್ನು ಜನ ತುಂಬ ಭಯಭೀತರಾಗಿದ್ದಾರೆ. ಭಯ ಪಡೋದು ಸಹಜ, ಆದರೆ ಭಯ ನಮ್ಮನ್ನು ನಿಯಂತ್ರಣ ಮಾಡಬಾರ್ದು. ಸೊ ವಿಜ್ಞಾನದ ವಿಷಯವಾಗಿ ನಾವು ಹೊಡೆದ್ರೆ ವಿಜ್ಞಾನ ಅದನ್ನು ಭಯ ಅಂತ ಯಾಕಿದೆ ಅಂತ ಅನ್ನೋದಕ್ಕಿಂತ ಅದನ್ನು ಕಾರಣಗಳನ್ನು ಕೊಡುತ್ತೆ. ಈಗ ಒಂದು ಪಾಯಿಂಟ್ ಏನು ಹೇಳಬೇಕು ಅಂತಂದರೆ, ಇಲ್ಲಿ AI ಮೂಲಕ ಸೃಷ್ಟಿ ಮಾಡಿರ್ಬೋದು ಒಂದು, ಇಲ್ಲ ಅಂತಂದರೆ ಅದನ್ನು ಕೆಲವೊಂದು ನಾವು ವಾಯ್ಸ್ ರೆಕಾರ್ಡ್ಗಳನ್ನು ಕೇಳಿದ್ವಿ, ಚೀರೋದು ಆ ಥರದ್ದೆಲ್ಲ, ಅದನ್ನು ಯಾರೋ ಮಾಡಿರ್ಬೋದು. ಈಗ ಹೆಂಗಾಗುತ್ತೆ ಭಯ ಅಂತಂದರೆ, ಇಲ್ಲೊಂದು ದೆವ್ವ ಇದೆ ಅಂತ ನಾನೀಗ ಇಬ್ಬರಿಗೆ ನನಗೆ ಬೇಕಾದವ್ರು ಹೇಳಿದ್ರೆ ಅವ್ರು ಇಬ್ಬರು 4 ಜನ ಆಗ್ತಾರೆ, 4-10 ಆಗ್ತಾರೆ, 100 ಜನ ಆಗ್ತಾರೆ. ಈ ರೀತಿಯಾಗಿ ಭಯ ಹುಟ್ಟಿಸದೆ ಹೊರತು ಯಾವುದೇ ರೀತಿಯ ಭೂತ, ದೆವ್ವ ಅದಲ್ಲ. ಈಗ ರಾತ್ರಿ ಆದ ತಕ್ಷಣವೇ ಎಲ್ಲನೂ ನಮಗೆ ತುಂಬ ಮಂದವಾಗಿ ಕಾಣಿಸುತ್ತೆ. ಅಲ್ಲಿ ಏನಾದರೂ ಅಳಗಾಡಿದ್ರೂ ಓಕೆ ಇಲ್ಲಿ ದೆವ್ವ ಇರ್ಬೋದು, ಅದಿರ್ಬೋದು ಅಂತಕ್ಕಂಥದ್ದು ಹೋಗುತ್ತೆ. ಅದು ನಮ್ಮ ಮೈಂಡ್ ಅದನ್ನು ರಿಸೀವ್ ಮಾಡ್ಕೊಂಡು ಬಿಡುತ್ತೆ. ಈಗ ನಮ್ಮ ಮೈಂಡಲ್ಲಿರ್ತಕ್ಕಂಥದ್ದು ಪ್ರತಿಯೊಂದನ್ನು ಏನಾಗ್ತದೆ ರೀಕಾಲ್ ಆಗ್ತಾ ಹೋಗುತ್ತೆ. ಒಂದು ಸರಿ ನಾವು ಭಯ ಪಟ್ವಿ ಅಂತಂದರೆ ಅದ್ರ ಪದೇ ಆಗ್ತದೆ. ಯಾವುದೇ ರೀತಿಯ ದೆವ್ವ, ಭೂತಗಳು ಹಾಗಿದ್ರೆ ದೆವ್ವಗಳು, ಭೂತಗಳು ಇತ್ತಂದರೆ ಡೇ ಟೈಮಲ್ಲಿ ಯಾಕಿಲ್ಲ, ರಾತ್ರಿನೇ ಯಾಕೆ ಕಾಣಿಸ್ತಾ ಇದ್ದಾವೆ ಅಂದರೆ, ರಾತ್ರಿ ನಮಗೆ ಆ ಒಂದು ಭಯ ಸೃಷ್ಟಿಯಾಗುತ್ತೆ. ಎಲ್ಲಿ ಹೋಗೋದಾಗಲಿ ಮಾಡೋದಾಗಲಿ ನಾವು ಮಾಡೋದಿಲ್ಲ, ಕತ್ತಲಿರುತ್ತೆ. ಯಾವುದೇ ಒಂದು ಶಾಡೋ, ನೆರಳು ಏನಾದರೂ ಬಿದ್ದರೂ ಕೂಡ, ಅಲ್ಗಾಡಿದ್ರೂ ಕೂಡ ನಮಗೆ ನಮ್ಮ ಭಯ ಅಂದರೆ ನಮ್ಮ ಮಿದುಳು ಭಯವನ್ನು ಬೇಗ ಸ್ವೀಕರಿಸ್ಬಿಡುತ್ತೆ. ಏನೋ ಕೆಟ್ಟದ್ದು ನಡೀತಾ ಇದೆ ಅಂದರೆ ಬೇಗ ಸ್ವೀಕರಿಸುತ್ತೆ. ಯಾವುದು ಒಳ್ಳೆಯದ್ದು ಅಷ್ಟು ಈಸಿಯಾಗಿ ಸ್ಪ್ರೆಡ್ ಆಗೋಲ್ಲ, ಕೆಟ್ಟದ್ದೇ ಸ್ಪ್ರೆಡ್ ಆಗ್ತಾ ಇದೆ. ಇದು ಜನಗಳು ಅಂದರೆ ಅಜ್ಞಾನಿಗಳು ಮಾಡ್ತಕ್ಕಂಥ ಕೆಲಸಗಳು. ಇದು ಒಳ್ಳೆ ಜ್ಞಾನವಂತರು, ಒಳ್ಳೆಯ ಶಿಕ್ಷಣವಂತರು ಅಂದರೆ ಎಜುಕೇಟೆಡ್ ಪೀಪಲ್ ಇದನ್ನು ಯಾರೂ ಆ ಥರ ಸ್ಪ್ರೆಡ್ ಮಾಡಲ್ಲ. ಅಜ್ಞಾನಿಗಳನ್ನೇ ಇದನ್ನು ಮಾಡ್ತಾ ಇರೋದು ಅಂತ ಹೇಳ್ತೀನಿ. ಯಾವುದೇ ರೀತಿಯ ಭಯ ಪಡಬೇಡಿ. ಯಾವುದೇ ರೀತಿ ಇಲ್ಲಿ ದೆವ್ವಗಳಿಲ್ಲ, ಭೂತಗಳಿಲ್ಲ. ಲುಂಬಿನಿ ವನ ಅಂತಂದರೆ
ಇದು ಒಂದು ವಿಶೇಷವಾದಂಥ ಗೌತಮ ಬುದ್ಧ ಅವರು ಜನಿಸಿರುವಂಥ ಹೆಸರು ಉದ್ಯಾನವನ. ಇಡೀ ಈ ಲುಂಬಿನಿ ವನವನ್ನು ಇಡೀ ದೇಶಾದ್ಯಂತ ಇರುವಂಥ ಪ್ರತಿಯೊಂದು ಉದ್ಯಾನವನಗಳಿಗೆ ಹೆಸರನ್ನು ಇಡುವ ಮುಖಾಂತರ ಒಂದು ಗೌತಮ ಬುದ್ಧರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಅದನ್ನು ಕೆಡಿಸ್ಬೇಕನ್ನೋದು ಒಂದು ವಿಚಾರ ಆಗಿರ್ಬೋದು, ಅಥವಾ ಇತ್ತೀಚೆಗೆ ವೈಜ್ಞಾನಿಕ ಪರಿಷತ್ತಿನಿಂದ ಏನು 2 ದಿನ ಒಂದು ಮಹಾ ಸಮ್ಮೇಳನ ಕೂಡ ನಮ್ಮ ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಮಾಡಲಾಗಿತ್ತು. ಅದರಲ್ಲಿರುವಂಥ ಮೌಢ್ಯತೆ, ಭೂತ, ದೆವ್ವ, ಪವಾಡಗಳ ಮುಖಾಂತರ ಇದನ್ನು ಜನರಲ್ಲಿ ಒಂದು ವೈಜ್ಞಾನಿಕ ಒಂದು ವಿಷಯಗಳನ್ನು ತಲುಪುವಂಥ ರೀತಿಯಲ್ಲಿ ಕೆಲಸ ಕಾರ್ಯಕ್ರಮದಲ್ಲಿ ಮಾಡಲಾಗಿತ್ತು. ಸೊ ಅದಕ್ಕೆ ಕೂಡ ಒಂದು ಹೆಸರನ್ನು ಕೆಡಿಸ್ಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಯಾರ ಕಿಡಿಗೇಡಿಗಳು ಈ ಕೃತ್ಯವನ್ನು ಮಾಡಿರ್ಬೋದು. ಹಾಗಾಗಿ ನೀವು ಯಾರು ಇಂಥ ವಿಷಯವನ್ನು ನಂಬಬಾರ್ದು. ಯಾದಗಿರಿಯ ಲುಂಬಿನಿ ವನದಲ್ಲಿ ದೆವ್ವ ಇದೆ ಅನ್ನುವ ಸಂಗತಿಯನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಬಂದದ್ದು ನೋಡಿದೆ. ಇದು ದುಷ್ಟರ ಕೆಲಸ. ಆ ದುಷ್ಟರು ಯಾವತ್ತೂ ಕೂಡ ಎಚ್ಚರದಿಂದ ಇರ್ತಾರೆ. ಪ್ರಜ್ಞಾವಂತರು ಮಲಗಿದಾಗ ಯಾವಾಗ ಮಲಗಿರ್ತಾರೆ ಆವಾಗ ದುಷ್ಟರ ಕಾಟ ನಡೀತದೆ. ಈ ದೆವ್ವದ ಕಾಟ ಅನ್ನೋದಕ್ಕಿಂತ ದುಷ್ಟರ ಕಾಟ ಇದೆ. ಅವರ ಕೆಲವು ಚಟುವಟಿಕೆಗಳಿರ್ತವೆ, ಅವು ಸಮಾಜಕ್ಕೆ ಕಾಣಬಾರ್ದು. ಸಮಾಜಕ್ಕೆ ಕಾಣಬಾರ್ದ ಚಟುವಟಿಕೆಗಳ ತಾಣ ಇದಾಗಬೇಕು ಅನ್ನುವ ದೂರದೃಷ್ಟಿಯಿಂದ ಅಥವಾ ದುರ್ದೃಷ್ಟಿಯಿಂದ ಈ ಕಥೆಗಳನ್ನು ಹಬ್ಬಿಸಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ. ಇದು ವಿಜ್ಞಾನ ಅಲ್ಲ, ಇದು ಅಜ್ಞಾನ. ಅಜ್ಞಾನ ಹೋಗಬೇಕಾದ್ರೆ ವಿಜ್ಞಾನ ಬರಬೇಕಾದ್ರೆ ನಾವು ಸರಿಯಾಗಿ ವಿಚಾರ ಮಾಡೋದನ್ನು, ಚಿಂತನೆ ಮಾಡೋದನ್ನು, ಆಲೋಚನೆ ಮಾಡೋದನ್ನು, ಪರಸ್ಪರ ಚರ್ಚಿಸೋದನ್ನು ಕಲಿತ್ಕೊಳ್ಬೇಕು. ಎಲ್ಲಿವರೆಗೂ ವಿಜ್ಞಾನ ನಮ್ಮ ಮನೆ ಬಾಗಿಲಿಗೆ ಬರೋದಿಲ್ವೋ, ಎಲ್ಲಿವರೆಗೂ ವಿಚಾರ ನಮ್ಮ ಮನೆ ಬಾಗಿಲಿಗೆ ಬರೋದಿಲ್ವೋ, ಯಾವುದನ್ನು ನಾವು ಎಲ್ಲಿವರೆಗೂ ಪ್ರಶ್ನೆ ಮಾಡೋದಿಲ್ವೋ ಅಲ್ಲಿವರೆಗೂ ಇಂಥ ಅಂಧಕಾರ ಇರ್ತದೆ. ಈ ಅಂಧಕಾರ ಹೋಗ್ಬೇಕಾದ್ರೆ ಜ್ಞಾನದ ಬಲದಿಂದ ಅಜ್ಞಾನದ ಕೆಡ ನೋಡ, ಜ್ಯೋತಿಯ ಬಲದಿಂದ ತಮಂಧದ ಕೆಡ ನೋಡ, ಸತ್ಯದ ಬಲದಿಂದ ಅಸತ್ಯದ ಕೆಡ ನೋಡ ಅಂತ ಶರಣರು ಹೇಳಿದ್ದಾರೆ. ಹಾಗಾಗಿ ನಮ್ಮ ಬೆಳಕನ್ನು ಅಥವಾ ನಮ್ಮ ಸುತ್ತಮುತ್ತಲ ಕೊಳಕನ್ನು ನಾವೇ ತೊಳಿಬೇಕೆ ಹೊರತಾಗಿ ಇನ್ನಾರೂ ಬರೋದಿಲ್ಲ ಅಂತ ಹೇಳ್ತಾ, ಲುಂಬಿನಿ ವನದಲ್ಲಿ ಇನ್ನು ಮೇಲೆ ನಿಶ್ಚಿಂತೆಯಿಂದ ಯಾವುದೇ ಭಯ ಇಲ್ಲದೆ ನಿರ್ಭಯವಾಗಿ ಓಡಾಡ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಈ ನಾಡಿನ ಪ್ರಜ್ಞಾವಂತರಿಗೆ, ಪ್ರಜ್ಞಾವಂತ ಮಠಾಧೀಶರಿಗೆ, ಪ್ರಜ್ಞಾವಂತ ಸಮಾಜ ಕಾರ್ಯಕರ್ತರಿಗಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮನುಷ್ಯ ಸಹಜವಾಗಿ ಏನಾಗುತ್ತೆ ನಡೆಯುತ್ತೆ, ಅದಕ್ಕೆ ಭಯಭೀತನಾಗಲ್ಲ. ಅಸಹಜವಾಗಿ ಯಾವುದು ನಡೆಯುತ್ತೋ ಅಥವಾ ಅನಿರೀಕ್ಷಿತವಾಗಿ ಯಾವುದು ಘಟಿಸುತ್ತೋ ಆಗ ಮನುಷ್ಯನ ಮನಸ್ಸಲ್ಲಿ ಭಯ ಅನ್ನೋದು ಮೂಡ್ತದೆ. ಸಹಜವಾಗಿ ಪರಿಸರ ಇಲ್ಲಿ ಲುಂಬಿನಿ ವನದಲ್ಲಿ ಎಂದು ಪರಿಸರವನ್ನು ಆಸ್ವಾದಿಸಲಿಕ್ಕೆ ಬರ್ತಾಯಿದ್ರು ಜನ. ಸಹಜವಾಗಿ ಇದ್ದನ್ನು ಇಲ್ಲಿ ಪರಿಸರ ನೋಡಿ ಸಂತೋಷ ಪಡ್ತಾಯಿದ್ರು. ಯಾವಾಗ ಇಲ್ಲಿ ಅಸಹಜ, ಅನಿರೀಕ್ಷಿತ ಅನ್ನೋದು ಒಂದು ಘಟನೆಯ ಬಗ್ಗೆ ಅವರೇನು ಕೇಳಿದರು, ವದಂತಿ ಕೇಳಿದರು. ಹಾಗಾಗಿ ಅವ್ರ ಮನಸ್ಸಲ್ಲಿ ಭಯ ಮೂಡಿದೆ. ಹಾಗಾಗಿ ಇಲ್ಲಿ ಜನರು ಬರ್ತಕ್ಕಂತಹ ಸಂಖ್ಯೆ ಕಡಿಮೆ ಆಗಿದೆ. ಇವೆಲ್ಲ ಸುಳ್ಳು ವದಂತಿಯಾಗಿದ್ದು ಮನುಷ್ಯನ ವಿಕೃತ ಮನಸ್ಸಿನ ಮನುಷ್ಯ ಇಂಥ ಕಿಡಿಗೇಡಿಯ ಕೆಲಸವನ್ನು ಮಾಡಿ ಇಂಥ ಸುಳ್ಳು ವದಂತಿಯನ್ನು ಹಬ್ಬಿಸಿದೆ. ಅವರು ಆ ಮೂಲಕ ತಮ್ಮದೇ ಯಾವುದೋ ಒಂದು ದುಷ್ಟ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಈ ಥರ ಒಂದು ಕಾರ್ಯಗಳನ್ನು ಮಾಡ್ತಾ ಇರ್ಬೋದು. ಅದಕ್ಕಾಗಿ ಜನತೆ ಇಂಥವುಗಳಿಗೆಲ್ಲ ಕಿವಿಗೊಡದೆ ಇಲ್ಲಿ ಒಂದು ಉತ್ತಮವಾದಂತಹ ವಾತಾವರಣ, ಪರಿಸರ ಇದೆ, ಪ್ರಕೃತಿ ಸಿರಿ ಇದೆ. ಆ ಒಂದು ಪ್ರಕೃತಿಯ ಒಂದು ಸೌಂದರ್ಯವನ್ನು ಅನುಭವಿಸ್ಲಿಕ್ಕೆ ಯಥಾ ರೀತಿಯಾಗಿ ಹಾಗೆ ಬರ್ತಾಯಿದ್ರು ಹಾಗೆ ಬನ್ನಿ. ಬೆಳಗ್ಗೆ ವಾಕಿಂಗ್ ಮಾಡ್ಲಿಕ್ಕೆ ಬರ್ತಾಯಿದ್ದವರು ವಾಕಿಂಗ್ ಮಾಡಿಕ್ಕೆ ಬಂದು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಈ ನಮ್ಮ ಯಾದಗಿರಿಯಲ್ಲಿರ್ತಕ್ಕಂಥ ಲುಂಬಿನಿ ಗಾರ್ಡನ್ಗೆ ಅಪ್ರಚಾರ, ಭ್ರಷ್ಟತೆ ತಂದಿರತಕ್ಕಂಥದ್ದು ಭಾಳ ಒಂದು ಅನ್ಯಾಯ. ಯಾಕಂತಂದರೆ ನಾವು ಯಾದಗಿರಿಯಲ್ಲೇ ಹುಟ್ಟಿರ್ತಕ್ಕಂಥವ್ರು, ಯಾದಗಿರಿಯಲ್ಲೇ ಬೆಳೆದಿರ್ತಕ್ಕಂಥವ್ರು. ಈ ಒಂದು ಕೆರೆ ಪಕ್ಕದಲ್ಲೇ ನಾನು ಜೀವಿಸಿರ್ತಕ್ಕಂಥವನು 16 ವರ್ಷದಿಂದ ಹಿಡಿದು ಇಲ್ಲಿ ತನಕ. ಆದರೆ ಒಂದೊಂದು ಸಲ ನಾವು ಈ ಕೆರೆ ಅಂಗಳದಲ್ಲಿ ಮಲಗಿದ್ರು ಸಹಿತ ನಮ್ಗೆ ದೆವ್ವ ಬಂದಿಲ್ಲ. ನೀವು ಏನು ಸಂದೇಶ ಕೊಡಕ್ಕೆ ಹೊರಡ್ತೀರಿ ಸರ್? ಈಗ ದೆವ್ವ ಅಂತ ವದಂತಿ ಹುಟ್ಟಾಕಿದಾರಲ್ಲ, ಅವ್ರಿಗೆ ಏನು ಸಂದೇಶ? ಅದಕ್ಕಾಗಿ ಇದನ್ನು ಜಿಲ್ಲಾಡಳಿತ ಸುಳ್ಳು ಸುದ್ದಿಗೆ ಕಡಿವಾಣ ಹಾಕಬೇಕು. ನಮ್ಮ ಮನಸ್ಸೇ ಒಂದು ದೆವ್ವ, ನಮ್ಮ ಮನಸ್ಸೇ ಒಂದು ಭೂತ ಅಂತ ತಿಳ್ಕೊಂಡು ಅದನ್ನು ನಿವಾರಣೆ ಮಾಡಲಿಕ್ಕೇ ಬಸವಾದಿ ಪ್ರಮುಖರ ವಿಚಾರಗಳನ್ನು ನಾವು ಅಳವಡಿಸಿಕೊಂಡು ವೈಜ್ಞಾನಿಕ ಜಗತ್ತಿಗೆ ಕಾಲಿಡಬೇಕಂಥೇಳಿ ಎಲ್ಲರಿಗೂ ಶರಣಾರ್ಥಿ. ನಮ್ಮ ಲುಂಬಿನಿ ವನಕ್ಕೆ ನೀವೆಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬರಬೇಕು. ಇದರ ಒಂದು ಸವಿಯನ್ನು ನೀವು ಅನುಭವಿಸ್ಬೇಕು ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿ ಯಾವ ದೆವ್ವಗಳು ಇಲ್ಲ ಎನ್ನುವಂಥದ್ದನ್ನು ತಮಗೆ ಮತ್ತೊಮ್ಮೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ತಾವು ಯಾವುದೇ ಹೂವು ಕಿವಿ ಕೊಡದೆ ಯಾವ ರೀತಿಯಾಗಿ ಮೊದಲು ಬರ್ತಿದ್ರೆ ಆ ರೀತಿಯಿಂದ ಸಹಕರಿಸಿ ಬಂದು ನಮ್ಮ ಗಾರ್ಡನ್ನು ಉಳಿಸಿ ಬೆಳೆಸಿ ಆಶೀರ್ವಾದಿಸಿ.
ಮತ್ತು ಯಾರಾದರೂ ಮೈಯಲ್ಲಿ ದೆವ್ವ ಭೂತ ಬರ್ತಾ ಇದ್ದರೆ, ದೇವರು ಬರ್ತಾ ಇದ್ದರೆ ಅವರು ಖಂಡಿತವಾಗಿ ನಮ್ಮ ವೈಜ್ಞಾನಿಕ ಪರಿಷತ್ತಿಗೆ ಕಾಂಟ್ಯಾಕ್ಟ್ ಮಾಡಿರಿ. ನೀವು ಆ ಮಾನಸಿಕ ರೋಗಿಗಳಾಗಿರ್ತೀರಿ, ಅವರಿಗೆ ಟ್ರೀಟ್ಮೆಂಟು ಕೂಡ ಇದೆ, ಅದು ಕೌನ್ಸಿಲಿಂಗ್ ಕೂಡ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಇದನ್ನು ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಲೇ ನಾನು ಹೇಳ್ತೀನಿ. ಎಲ್ಲಿಂದ ಹೋಯಿತು, ಎಲ್ಲಿ ಸ್ಪ್ರೆಡ್ ಆಗ್ತದೆ ಅಂತಕ್ಕಂಥದ್ದು ಕರೆಕ್ಟಾಗಿ ಪರಿಶೀಲಿಸಿದ್ರೆ ಈ ಥರದ್ದೆಲ್ಲ ಮೂಢನಂಬಿಕೆಗಳೆಲ್ಲ ತೊಡೆದು ಹಾಕ್ತವೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಏನು ಇತ್ತೀಚೆಗೆ ಮಾಡಿರುವಂಥ ಈ ಸುಳ್ಳು ಸುದ್ದಿಯನ್ನು ಸುಳ್ಳು ಇದೆ ಅನ್ನುವಂಥ ಮಾತನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಮಾನ್ಯ ಎಲ್ಲ ನಾಗರಿಕ ಬಂಧುಗಳಿಗೆ ತಿಳಿಸಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶಿಕ್ಷೆ ಕೊಡುವುದ್ರ ಮೂಲಕ ಜಿಲ್ಲೆಯಲ್ಲಿ ಇಂಥ ಮತ್ತೆ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.